ಸದನಗಳು ನಡೀತಾವ ನೋಡ್ತಿರಿಲ್ಲ. ಈಗ ಇತ್ತೀಚೆಗೆ ಬಹಳ ಎಂಟರ್ಟೈನ್ಮೆಂಟ್ ಸದನ. ಒಬ್ಬರು ಚಿರಾಡಿದ ತಕ್ಷಣ ನೀನಂದ್ರೆ ನಿಮ್ಮ ಅಪ್ಪ ಯಾರು ಅನ್ನೋ ತರದಲ್ಲಿ ನಡೀತಿರ್ತವೆ. ಸಂಸತ್ನಲ್ಲಿ ನಡೆಯ ನಮ್ಮ ವಿಧಾನಸಭೆಯಲ್ಲಂತೂ ಬಾಳ್ ನಡೀತವೆ, ನೋಡಿದಿರಿಲ್ಲ. ಇತ್ತೀಚೆಗೆ ಯಾವ ತರ ಇರ್ತವೆ. ಈಗ ನೀವು ನೋಡಿರಿ, ನಮ್ಮ ಇತಿಹಾಸ ಓದಿದ್ರೇನು, ಈಗ ನಮ್ ಅಟಲ್ ಜಿ ಇರ್ಲಿ, ನಮ್ ನೆಹರು ಜಿ ಇರ್ಲಿ, ಎಷ್ಟು ಡಿಗ್ನಿಫೈಡ್ ಆಗಿ ಮಾತಾಡ್ತಿದ್ರು, ಎಷ್ಟು ಡಿಗ್ನಿಫೈಡ್ ಆಗಿ ಸಂಸದಲ್ಲಿ ಮುಂದುವರಿತಿದ್ರು. ಹಂಗೆ MLAs ನಮ್ ಕರ್ನಾಟಕ ಯಾಕಂದ್ರೆ ಅದ್ ಏನಾಯ್ತು ಗೊತ್ತಾ ಮ್ಯಾಮ್, ಆ ಸ್ಟೇಜ್ ನಲ್ಲಿ ನೋಡಿರೋದು ಈಗ ಜನ ನೋಡಿದಾಗ ಅಲ್ಲಿ ಹೆಂಗ್ ನಡೀತಂದ್ರೆ ಮತ್ತೆ ನಮ್ ಊರ್ನಲ್ಲಿ ಹೆಂಗ್ ನಡಿಬೇಕು, ನಮ್ ಊರ್ನಲ್ಲಿ ಹೆಂಗ್ ಮಾತಾಡ್ಬೇಕು, ಎಲ್ಲರೂ ಹಂಗೆ ಮಾತಾಡ್ಬೇಕು. ಇಲ್ಲ, ಈಗ ನನಗ್ ತಿಳಿದಂಗೆ ನಾನ್ ಇದು ಚೂರು ತಪ್ಪು ಹೇಳ್ತಿದ್ದೀನಿ ಅನ್ಸ್ತೈತಿ, ನನ್ ಚೂರು ಲೆಕ್ಚರ್ ಮಾಡ್ದಂಗ ಅನ್ಸ್ತೈತಿ. ಆದ್ರೆ ನಿಜವಾಗಿ ಹಂಗ್ ಮಾಡಿದ್ರೆ ಸದನೆಂದು ಮರ್ಯಾದೆ ಚೂರು ಕಮ್ಮಿ ಆಗ್ತದೆ ಮ್ಯಾಮ್. ಅದು ಬೇಡ, ಅದು ಬೇಡ. ಇದು ನಮ್ಮ ಫ್ರೀಡಮ್ ಫೈಟರ್ಸ್, ನಮ್ಮ ಹಿರಿಯರು ಎಲ್ಲರೂ ನಮ್ಮ ದೇಶ ಕಟ್ಟಿರೋರು ಎಲ್ಲರೂ ಕಷ್ಟಪಟ್ಟು ಕಟ್ಟಾರೆ. ಅದು ಮರ್ಯಾದೆ ಮುಂದುವಯ್ಯಲ್ಲ. ಯಾಕೆ ಸುಮ್ಮನೆ ಹಿಂಗೇನೇನೋ ಚೂರು ಮಾತಾಡಿ ಇದು ಅದ್ರ ಮೇಲೆ ನಮ್ಮ ಅಮ್ಮ ಹೇಳ್ದಂಗೆ ಬ್ಲ್ಯಾಕ್ ಡಾಟ್ ಹಾಕ್ಬಾರ್ದು. ನೆಪೋಟಿಸಂ ಬಗ್ಗೆ ಈ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಪರಿವಾರ ಪ್ರೀತಿ ಬಗ್ಗೆ ಚರ್ಚೆ ನಡೀತಾ ಇದೆ. ನಿಮ್ಗೆ ಇಷ್ಟನೋ ಕಷ್ಟನೋ, ದಟ್ ಈಸ್ ದಿ ಇಶ್ಯೂ ಆಕ್ಚುಲಿ. ಈಗ ನಿಮ್ಮ ಎಲೆಕ್ಷನ್ಸ್ ನ ಡಿಸೈಡ್ ಮಾಡೋದು ಕೂಡ ಅದೇ ವಿಚಾರ ಇರಬಹುದೇನೋ, ಐ ಡೋಂಟ್ ನೋ. ಅದರ್ವೈಸ್ ಕಾಲಕ್ಕೆ ತಕ್ಕಂತೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ನಿನ್ನೆ ಇದ್ದ ವಿಷಯ ಇವತ್ತಿಲ್ಲ, ಈ ತರ ತುಂಬಾ ಬದಲಾವಣೆ ಆಗ್ತಾ ಇದೆ ನಿಮ್ ಕ್ಷೇತ್ರದ. ಯಾಕಂದ್ರೆ 2 ದಿನದಿಂದ ನಾನು ಇದೀನಲ್ಲ, ನಿನ್ನೆ ಇದ್ದದ್ದು ಇಶ್ಯೂ ಇವತ್ತಿಲ್ಲ. ಸೊ ಹಿಂಗೆ ಚೇಂಜ್ ಆಗ್ತಾ ಇದೆ. ಈ ನೆಪೋಟಿಸಂ ಬಗ್ಗೆ ಏನಾದ್ರೂ ಹೇಳ್ತೀರಾ? ಎಸ್ಪೆಷಲಿ ಇನ್ ಪಾಲಿಟಿಕ್ಸ್ ಬೇರೆ ರೆಪ್ರೆಸೆಂಟೇಷನ್ ಬೇಕೈತೆ. ಬಟ್ ಈಗ ನಮ್ಮ ಅಮ್ಮಂದೇ ನೋಡಿದ್ರೆ, ನಮ್ಮ ಅಮ್ಮ ಅಷ್ಟು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಎಲ್ಲರಿಗೂ ಪೂರ್ತಿ ಇಂಡಿಯಾನಲ್ಲಿ ನೋಡಿದ್ರೆ. ಒಬ್ಬ MP ಗೆ ನಮ್ಮ ದಾವಣಗೆರೆದು ಹೆಮ್ಮೆ. ಈಗ ಅಮಿತ್ ಶಾ ಅವರೇ ಕಾಂಪ್ಲಿಮೆಂಟ್ ಮಾಡ್ಯಾರ ನಮ್ಮ ಅಮ್ಮನ್ನ, ಎಷ್ಟು ಅಡ್ಡಾಡ್ತಾರೆ, ಎಷ್ಟು ಚೆನ್ನಾಗಿ ವಾಯ್ಸ್ ಮಾಡ್ತಾರೆ. ಆಮೇಲೆ ನಮ್ಮ ದಾವಣಗೆರೆ ಜನ ಅಂತೂ ಇನ್ನೂ ಜಾಸ್ತಿ. ಸೊ ಅದೇ ಕೊನೆಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾರೆ. ಆಮೇಲೆ ಅದೇ ಸತ್ಯ ಮ್ಯಾಮ್, ಜನ ವ್ಯಕ್ತಿ ನೋಡ್ತಾರೆ. ಆಮೇಲೆ ಮುಖ್ಯವಾಗಿ ಜನಕ್ಕೆ ಏನು ಬೇಕು, ಕೆಲಸ ಬೇಕು, ಕೆಲ್ಸಗಳು ಆಗಬೇಕು. ಅವ್ರಿಗೇನು ಕೆಲ್ಸಗಳಿದಾವೆ, ಏನು ಬೇಡಿಕೆಗಳಿದಾವೆ, ಬಗೆಹರಿಸೋ ವ್ಯಕ್ತಿ ಬೇಕು. ಸೊ ಅವರು ನೋಡ್ಯಾರೆ, ಶಾಮನೂರವ್ರಂದ್ರೆ ಕೆಲಸ ಮಾಡೋರು ಅಂತ ಎಲ್ಲರೂ ಪರಿಚಯ ಪಡ್ಕೊಂಡ್ರಿ ಮ್ಯಾಮ್. ಮುಖ್ಯವಾಗಿ ನನಗೆ ಅದು ಯಾವಾಗ ಅರ್ಥ ಆಯ್ತಂದ್ರೆ ಕರೋನಾ ಸಮಯ ನಾನು ಬಂದಾಗ ಭಾಳನೇ ಕಷ್ಟ ಆಯ್ತು ಮ್ಯಾಮ್. ಅಂದರೆ ಎಲ್ಲರೂ ಅನುಭವಿಸ್ತಾರೆ. ಇದು ಏನಾಗ್ತಿತ್ತು, ನಮ್ಮ ಆಸ್ಪತ್ರೆಯಲ್ಲಿ ಬೆಡ್ಸ್ ಇಲ್ಲ, ಬೆಡ್ಸ್ ಮಾಡಿಸೋದು. ಆಮೇಲೆ ಕೊನೆಗೆ ಎಲ್ಲ ಕಡೆಯಿಂದ ಪೇಷಂಟ್ಸು ಎಲ್ಲರೂ ಅವ್ರವ್ರ ವಾರ್ಡ್ಸ್ನಲ್ಲಿ ಏನೇನೋ ಮಾಡೋಕ್ಕೆ ಸಹಾಯತೆ ಮಾಡಕ್ಕೆ ನೋಡ್ತಿದ್ರು. ಈಗ ಏನಾರ ರ್ಯಾಷನ್ಸ್ ಮಾಡೋದು, ಇದು ಸ್ಯಾನಿಟೈಸರ್ ಏನಾರ ಮುಟ್ಸೋದು, ಎಲ್ಲರೂ ಭಾಳ ಹೆದರ್ಕೊಂಡಿದ್ರು. ಅವಾಗ ಈಗ ಲಸಿಕೆಗಳು ಬರೋಕ್ಕೆ ಶುರುವಾದಾಗ ಏನಾಯಿತು, ಫಸ್ಟ್ ಪ್ಲಾನ್ ಆಫ್ ಆ್ಯಕ್ಷನ್ ಯಾವ್ದಾರ ಎಪಿಡೆಮಿಕ್ನಲ್ಲಿ ಮೋಸ್ಟ್ ವಲ್ನರಬಲ್ ಜನಕ್ಕೆ ಕೊಡೋದು. ಅದು ನಮ್ಮ ಮಕ್ಕಳಿರ್ತಾರೆ, ಆಮೇಲೆ ವಯಸ್ಸಾಗಿರೋರು ಇರ್ತಾರೆ, ಆಮೇಲೆ ಏನಾರ ಮೆಡಿಕಲ್ ಇಮ್ಯೂನ್ ಕಾಂಪ್ರಮೈಸ್ಡ್ ಅಂಥವ್ರು ಇರ್ತಾರೆ. ಸೊ ಅದು ಭಾಳ ಸ್ಲೋ ರೋಲ್ ಔಟ್ ಆಗ್ತಿತ್ತು ನಮ್ಮ ದೇಶದಲ್ಲಿ ಹೇಳಬೇಕಂದ್ರೆ. ನಿಜ, ಶಾಮನೂರು ಶಿವಶಂಕರಪ್ಪ ಅವರು, SS ಮಲ್ಲಿಕಾರ್ಜುನ್ ಅವರು, ಆಮೇಲೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಏನು ಒಂದು 6 ಕೋಟಿ ರೂಪಾಯಿ ಇಂದ ಲಸಿಕೆ ತಂದ್ರಲ್ರಿ ಮ್ಯಾಮ್, ನನಗೆ ಆಶ್ಚರ್ಯನೇ ಆಯಿತು. ಯಾಕಂದರೆ ನೀವು ಪೂರ್ತಿ ಇಂಟರ್ನ್ಯಾಷನಲ್ ಏನು ನಡೀತೈತೆ ಅಂತ ನೋಡಿದ್ರೆ, ಫಸ್ಟ್ ಆ್ಯಕ್ಷನ್ ಏನು ಯಾವ್ದಾರ ಗೌರ್ಮೆಂಟ್ ಈ ವೆಸ್ಟ್ನಲ್ಲೆಲ್ಲ ನೋಡಿದ್ರೆ ಏನು ಮಾಡ್ತಾರಂದ್ರೆ, ವ್ಯಾಕ್ಸಿನು ಬರೇ ಸರ್ಕಾರಕ್ಕೆ ಕೊಡಬೇಕು ಅಂತ. ಆದ್ರೇನು ನಮ್ಮ ದಾವಣಗೆರೆ MLAs, ನಮ್ಮ MP, ಅವಾಗ MP ಇದ್ದಿಲ್ಲ, ನಮ್ಮಮ್ಮ MLA ಇದ್ದಿಲ್ಲ, ನಮ್ಮ ಅಪ್ಪ, ನಮ್ಮ ಅಜ್ಜರಷ್ಟೇ MLA ಇದ್ರು ಸೌತ್ನಲ್ಲಿ. ಇದು 2020ನಲ್ಲಿ. ಅವಾಗ ಅವರು ಎಷ್ಟು ದಾವಣಗೆರೆನ ಕಾಪಾಡಬೇಕು, ನಮ್ಮ ಜನಕ್ಕೆ ಲಸಿಕೆ ತರಬೇಕು. ಸರ್ಕಾರ ಭಾಳ ಸ್ಲೋ ಆಗಿ ಮಾಡ್ತೈತೆ. ತಗೊಂಡ್ಬಂದ್ರು ಸರ್ಕಾರ ತರಕ್ಕಿಂತ ಮುಂಚೆ ದಾವಣಗೆರೆಗೆ ಲಸಿಕೆ ಬಂತು. ಸೊ ನಂದು ಯುವಕನಾಗೆ ಅದೇ ಪ್ರಶ್ನೆ ಸರ್ಕಾರಕ್ಕೆ, ಇದು ಏನಂತ. ಅದಕ್ಕೆ ಜನಕ್ಕೆ ಅವಾಗೇ ಗೊತ್ತಾಯ್ತು, ಇದು ಶಾಮನೂರ್ ಮನೆತನ ಅಂದ್ರೆ ಇವರು ಸರ್ಕಾರ ಇರ್ಲಿ ಬಿಡ್ಲಿ ನಮ್ಮನ್ನು ಕಾಪಾಡ್ತಾರೆ. ಈಗ ಅಜ್ಜನಿಲ್ಲದ ಮೊದಲ ಚುನಾವಣೆ ಇದು ಏನ್ರಿ ನಿಜ ಹೇಳ್ಬೇಕಂದ್ರೆ ಮ್ಯಾಮ್, ಅದು ಅಜರ್ ಹೋಗಿ ಇಲ್ಲ ಅಂತಾನೆ ಅನ್ಸಲ್ಲ. ಯಾರ ನೆನೆಸ್ದಾಗಷ್ಟೇ ನೆನಪಾಗ್ತತಿ. ಈಗ ನಾನು ಜನರು ಮಾತಾಡಿಸ್ತೀನಲ್ರಿ,
ಸಮರ್ಥ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದ್ ಅರ್ಧ ತಾಸು ಅಜ್ಜಾರ್ ಬಗ್ಗೆ ಮಾತಾಡಿರ್ತಾರ ಅವ್ರು. ಅಜ್ಜಾರ್ ಹಂಗೆ, ಅಜ್ಜಾರ್ ಹಿಂಗೆ, ಅಜ್ಜಾರ್ ಹಿಂಗೆ. ಇವನ್ ನೀವು ಬಿಜೆಪಿ ಅವ್ರನ್ನು ಮಾತಾಡ್ಸಿ, ಯಾರು ಶಾಮನೂರ್ ಶಿವಶಂಕರಪ್ಪನವ್ರ ಬಗ್ಗೆ ಒಂದ್ ನೆಗೆಟಿವ್ ಮಾತಾಡಲ್ಲ. ಇವನ್ ಬಿಜೆಪಿ ಅವರು, ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಎಂತ ರೈವಲ್ರಿ, ಬಟ್ ಅದರ್ವೈಸ್ ಆಲ್ಸೋ ಅವ್ರು ಮಾತಾಡಲ್ಲ. ಈಗ ಅದಕ್ಕೆ ನಾನು ಹೇಳ್ತಿರೋದು, ನನಗೆ ನೀವು ಹಂಗೆ ಆಗಕ್ ಹೊರಟಿದ್ದೀರಾ? ಇಲ್ರಿ, ನಮ್ ಅಜ್ಜಾರ್ ನೆರಳಲ್ಲೇ ಬೆಳೆದಿದೆ. ಆ ಹಳೆ ಬೇರೆ ಇದಾವೆ, ಹೊಸ ಚಿಗುರೆ ಅಷ್ಟೇ. ಸೊ ಹಂಗೆ ಇದೀವಿ. ಆದ್ರೆ ಅದಕ್ಕೆ ಹೇಳ್ತಿರೋದು ನಾನು ನಿಮಗೆ, ಈ ಪಾಲಿಟಿಕ್ಸ್ ಏನಾಯ್ತಲ್ರಿ ಮ್ಯಾಮ್, ನನಗೆ ಚೂರು ಅಂಡರ್ಸ್ಟ್ಯಾಂಡ್ ಮಾಡಕ್ಕಿಂತ ಇದು ಏನ್ ಕಾಣ್ತದಲ್ರ ನ್ಯೂಸ್ನಲ್ಲೆಲ್ಲ, ಅದು ಸತ್ಯ ಅಂತ ಒಪ್ಕೊಳಕ್ ರೆಡಿ ನಾನು. ಅಮ್ಮಾರು ಹೇಳ್ತಾರಲ್ರಿ ಅಜಾತ ಶತ್ರು, ಅದಕ್ಕೆ ನನಗಿದು ರಾಜನೀತಿನಲ್ಲಿ ಇಷ್ಟು ವಿಟ್ರಿಯಾಲ್ ಇಂದ ಈ ಪಕ್ಷ ಆ ಪಕ್ಷ ಬೇರೆಯವ್ರನ್ನ ಹಿಂಗ್ ತೋರ್ಸೋದು ಹಂಗ್ ತೋರ್ಸೋದು, ಅದ್ ಯಾಕೆ ನನಗೆ ಅರ್ಥ ಆಗಲ್ಲ ಅಂದ್ರೆ, ಯಾಕಂದ್ರೆ ನಾವು ಊರಿನಲ್ಲಿ ಎಲ್ಲಾರು ಆರಾಮಾಗಿರ್ತೀವ್ರಿ, ಬರೇ ಎಲೆಕ್ಷನ್ ಟೈಮ್ ಬಂದಾಗ ಇದು ಹಿಂಗ್ ಆಗೋದು, ಅದ್ ನನಗೆ ಅರ್ಥನೇ ಆಗಲ್ಲ ಯಾಕದು ಅಂತ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ನಮ್ ಅಜ್ಜಾರ್ ತೀರ್ಕೊಂಡಾಗ ಈ ಪ್ರೊಸೆಷನ್ ನಾವು ಮನೆಯಿಂದ ಸಮಾಧಿ ಅಜ್ಜನ್ ಕರ್ಕೊಂಡು ಹೋಗ್ಬೇಕಾರ ಅಲ್ಲಿ ದಾರಿನಲ್ಲಿ ಬಕ್ಕಪ್ಪ ಗುಡಿನಲ್ಲಿ ನಿಲ್ಲಿಸ್ತು. ಅಲ್ಲಿ ನಿಮ್ಗೆಲ್ಲರ ದೃಷ್ಟಿನಲ್ಲಿ ದೇವ್ರಮನೆ ಶಿವಕುಮಾರ್ ಅವರ ಇದ್ದಾರೆ, ಅವರು ಬಿಜೆಪಿ ಅಂತ ನೀವ್ ಅಂತೀರ ಅಷ್ಟೇ, ಆ ಲೇಬಲ್ ಹಾಕ್ತೀರಿ ನೀವು ಬಿಜೆಪಿ ಅಂತ. ಬಟ್ ನನಗೆ ಈಗೂ ಆ ದಿನದ ಏನಾರ ನೆನಪೈತಂದ್ರೆ ಅದೇ ನೆನಪೈತಿ. ದೇವ್ರಮನೆ ಶಿವಕುಮಾರ್ ಅವ್ರ ಗಾಡಿ ಹತ್ತಿ ಅಪ್ಪಾಜಿದು ಹಿಂಗ್ ತೊಡೆ ಹಿಂಗ್ 2-3 ಸತಿ ಹಿಂಗೆ ಅಲ್ಲಾಡ್ಸಿ, ಅಪ್ಪಾಜಿ ಬಕ್ಕಪ್ಪನ್ ನೋಡ್ರಿ, ಅಪ್ಪಾಜಿ ಬಕ್ಕಪ್ಪನ್ ನೋಡ್ರಿ. ಅದ್ರಲ್ಲಿ ಈಗ ನಿಮ್ ರಾಜಕೀಯದಲ್ಲಿ ಶತ್ರು ಎಲ್ಲ ಕಾಣ್ತಾರಲ್ಲ, ಏನ್ ಶತ್ರು, ಯಾವ ಶತ್ರು ಎಲ್ಲಿದ್ದಾರೆ? ನಾವೆಲ್ಲರೂ ನಾಗರಿಕರು, ನಾವೆಲ್ಲರೂ ನಮ್ ಜೀವನ ನಡೆಸ್ತಿದ್ದೀವಿ, ನಮ್ಮ ಮಕ್ಳಿಗೆ ಒಳ್ಳೆ ಜೀವನ ಇರಬೇಕು, ಅದೇ ಎಲ್ಲಾರ್ದು ಉದ್ದೇಶ. ಈ ಶತ್ರುತಾ ಏನೈತಲ್ರಿ, ಅದೇ ಚೂರ್ ತಪ್ತೈತಿ ಅನ್ಸ್ತೈತಿ. ಅದು ಅಷ್ಟೇ ಹೇಳೋದು.